ನಾವು ಚಿಕ್ಕ ವಯಸ್ಸಲ್ಲಿ ಬರ್ಡೇ ಮಾಡಿದ್ರೆ ಮಕ್ಳಿಗಂತೂ ಗೊತ್ತಾಗಲ್ಲ. ಅವರೊಂದು 5 ವರ್ಷ 6 ವರ್ಷ ಬಂದಾಗ ಬರ್ಡೇ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ. ಸೊ ನನ್ನ ಮಗ ಯಾವ ಅವನಿಗಂತೂ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿತ್ತು ಈ ಬರ್ಡೇ. ಈ ವ್ಯಕ್ತಿಗೆ ಇವಾಗ ಡಬಲ್ ಚಾಕ್ಲೇಟ್. LG ವಾಷಿಂಗ್ ಮಿಷಿನ್. ಇಷ್ಟು ದಿನದಲ್ಲಿ ನನ್ನ ಮಗ ಇದೇ ಥರ ನನಗೆ ಬರ್ಡೇ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಂಥ ಬರ್ಡೇ. ಈ ಬರ್ಡೇ ಹೇಗಿದೆ ಅಂತ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಗನ ಬರ್ಡೇ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಸೊ ನಮಗೇನು ಫಸ್ಟು ಕಾರ್ಡ್ ಮಾಡಿಸ್ಬೇಕು ಅಂತ ಏನು ಇರಲಿಲ್ಲ. ನನ್ನ ಮಗ LKG ಓದ್ತಾ ಇರೋದ್ರಿಂದ ಅವ್ನ ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ವಾ, ಅವ್ರ ಪೇರೆಂಟ್ಸ್ಗೆ ಹೇಳೋಕ್ಕಾಗಲ್ಲ ಅವ್ರಿಗೆ ಯಾವ ಡ್ರೆಸ್ಸು ಏನು ಅಂತ ಅಂದ್ಬಿಟ್ಟು ನಾವು ಒಂದು ಕಾರ್ಡ್ ಮಾಡಿಸಿ ಮಕ್ಕಳಿಗೆ ಕೊಡೋಣ, ಪರ್ಸ್ನಲೈಸ್ ಆಗಿ ಚೆನ್ನಾಗಿರುತ್ತೆ. ಸೊ ಅವ್ರ ಮನೆಗೆ ಹೋಗಿ ಅಪ್ಪ ಅಮ್ಮಂಗೆ ತೋರಿಸಿದಾಗ ಸೊ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲಿ ಪ್ಲೇಸು ಏನು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ವಿ. ಸೊ ಇದರಲ್ಲಿ ಎಲ್ಲಿ ಪ್ಲೇಸು ಹೇಗೆ ಏನು ಅಂತ ಇರುತ್ತೆ, ಮತ್ತು ಹಾಗೆ ಮಕ್ಳಿಗೊಂದು ಚಾಕ್ಲೇಟ್ ಕೂಡ ಇರುತ್ತೆ. ಸೊ ನಮಗೆ ಡಿಫ್ರೆಂಟಾಗಿ ಏನಾದರೂ ಬೇಕು, ಡಿಫ್ರೆಂಟಾಗಿ ಈ ರೀತಿಯಾಗಿ ಕೊಡಬೇಕು ಅಂತ ನೋಡಿದ್ದಕ್ಕೆ ನಮಗೆ ಫೈನಲ್ ಆಗಿ ಸಿಕ್ಕಿದ್ದು ಬ್ರ್ಯಾಂಡೆಡ್ ಗಿಫ್ಟ್ ಅಂತ. ಸೊ ಬ್ರ್ಯಾಂಡೆಡ್ ಗಿಫ್ಟವರು ನಾವು ಯಾವ ರೀತಿಯಾಗಿ ಹೇಳಿದ್ರು ಆ ರೀತಿಯಾಗಿ ಕಾರ್ಡ್ ಪ್ರಿಪೇರ್ ಮಾಡಿಕೊಟ್ರು. ಆಲ್ಮೋಸ್ಟ್ ಕಾರ್ಡು ಮತ್ತು ನಮಗೆ ರಿಟರ್ನ್ ಗಿಫ್ಟ್ ಎಲ್ಲ ಅವರೇ ಪ್ರಿಪೇರ್ ಮಾಡಿಕೊಟ್ಟಿದ್ದು. ಸೊ ಈ ರೀತಿಯಾಗಿ ಮಕ್ಕಳಿಗೆ ಒಂಥರ ಖುಷಿ ಕೊಡೋ ಥರ ಯೂನಿಕ್ ಆಗಿರುವಂಥ ಕಾರ್ಡ್ಸ್ ಅವ್ರ ಹತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಿಮ್ಗೇನಾದರೂ ಬೇಕಾದರೆ ಈ ರೀತಿಯಾಗಿ ನಿಮ್ಮಲ್ಲಿ ಏನಾರ ಬರ್ಡೇ ಫಂಕ್ಷನ್ ಅಥವಾ ಏನಾದರೂ ಮಾಡ್ತಾಯಿದ್ರೆ ಯೂನಿಕ್ ಆಗಿರಬೇಕು ಅಂತಂದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಅವ್ರದ್ದು ಕೊಡ್ತೀನಿ. ಸೊ ಈ ರೀತಿಯಾಗಿ ನನ್ನ ಮಗನಿಗೆ ಖುಷಿಯಿಂದ ಈ ರೀತಿಯಾಗಿ ಚಾಕ್ಲೇಟು ಮತ್ತು ಈ ರೀತಿಯಾಗಿ ತೊಗೊಂಡೋಗೋದು ತುಂಬ ಖುಷಿ ಅವನಿಗೆ, ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕೆ. ಇದು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಿ, ಸೊ ನಾವೇ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಇಲ್ಲಾಂದ್ರೆ ಅವರೇ ಮಾಡಿಕೊಡ್ತಾರೆ. ಸೊ ನಾವೇ ಮಾಡ್ಕೊತೀವಿ ಅನ್ನೋದಕ್ಕೆ ಅವರು ಈ ರೀತಿಯಾಗಿ ನಮಗೆ ಕಳಿಸ್ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಕಾರ್ಡ್ ತುಂಬ ಚೆನ್ನಾಗಿ ಬಂದಿದೆ, ನಮಗಂತೂ ತುಂಬ ಖುಷಿ ಆಯಿತು. ಸೊ ನೋಡ್ತಾ ಇದ್ದೀರಾ ನೀವೇ, ಇಲ್ಲಿ ವೆನ್ ಅಂತ ತೆಗೆದ್ರೆ ಸೊ ಯಾವಾಗ ಏನು ಅಂತ ಇರುತ್ತೆ, ಯಾವ ಟೈಮಿಂಗ್ಸಲ್ಲಿ ಇರುತ್ತೆ ಅಂತ. ವೇರ್ ಅಂತ ತೆಗೆದ್ರೆ ಯಾವ ಪ್ಲೇಸಲ್ಲಿದೆ ಅಂತ ಇದೆ. ಹಾಗೆ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನೋಡಿ ಇಲ್ಲೇ ಕಾಣ್ತಾ ಇದೆ, ಮತ್ತು ಅವ್ರು ಏನೇನು ಮಾಡ್ತಾರೆ, ಏನೇನು ಪ್ರೊವೈಡ್ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬೇಕಾದರೆ ಇಲ್ಲೇ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಸೊ ನನ್ನ ಮಗನ 5th ಇಯರ್ ಬರ್ಡೇ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಮಾಡಿಸಿದ್ವಿ. ಸೊ ಎಲ್ಲರನ್ನೂ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡೋಕ್ಕೆ. ಇದು ಒಂದು ನಾವು 75 ಕಾರ್ಡ್ನ ಮಾಡಿಸಿದ್ವಿ. ಸೊ ಅವ್ನ ಸ್ಕೂಲಲ್ಲಿ ಸ್ಟ್ರೆಂತ್ ಇರೋದು ಒಂದು 36 ಮೆಂಬರ್ಸು. ಟೀಚರ್ಸ್ಗೆಲ್ಲ ಕೊಡೋಕ್ಕೆ ಒಂದು 50 ಬೇಕಾಗುತ್ತೆ ಅಂತ ಅಂದ್ಬಿಟ್ಟು, ಮತ್ತು ನಮ್ಮ ರಿಲೇಷನ್ನು ಅವ್ರಿಗೆ ಕೊಟ್ವಿ. ಸೊ ನೋಡ್ತಾ ಇದ್ರೆ ನನ್ನ ಫ್ರೆಂಡ್ಸು ಮತ್ತು ಟೀಚರ್ಸ್ಗೆ ಇನ್ವೈಟ್ ಮಾಡ್ದ. ಸೊ ಅವ್ನಿಗಂತೂ ಫುಲ್ ಖುಷಿ. ಅವತ್ತು ಬರ್ಡೇ ದಿನ ಸೊ ಆಲ್ಮೋಸ್ಟ್ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಫ್ರೆಂಡ್ಸು ಮತ್ತು ಟೀಚರ್ಸು, ಮತ್ತು ಅಲ್ಲಿ ಮಾರ್ಕ್ಸ್ನ ನೋಡ್ಕೊತಾರಲ್ಲ ಆಯಮ್ಮ ಅವರೆಲ್ಲ ಬಂದಿದ್ದರು. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನು, ಬೋರ್ಡ್ಸು ಎಲ್ಲ ಬ್ರ್ಯಾಂಡೆಡ್ ಗಿಫ್ಟ್ ಅವರೇ ಮಾಡಿಕೊಟ್ಟಿರೋದು. ಸೊ ಎಂಟ್ರಿ ಆಗೋಗ ಈ ರೀತಿಯಾಗಿತ್ತು. ಎಂಟ್ರಿಗೆ ಅಲ್ಲೇ ನಾವೊಂದು ಸಮೋಸ ಮತ್ತು ಜ್ಯೂಸ್ ಕೊಡ್ತಾಯಿದ್ರು. ಸೊ ಅದನ್ನು ಕುಡ್ಕೊಂಡು ಮುಂದೆ ಹೋದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಸಿದ್ವಿ. ಸೊ ಈ ಡೆಕೋರೇಷನ್ನು ಅವರೇ ಮಾಡಿರೋದು. ಹಾಗೆ ನನ್ನ ಮಗನಿಗೆ 5th ಇಯರ್ ಆಗಿರೋದ್ರಿಂದ ಫೋಟೋಶೂಟ್ ಮಾಡಿಸೋಣ ಅಂದ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ ಒಂದೆರಡು. ಸೊ ಅವ್ನು ನಕ್ಕೊಂಡು ಖುಷಿಯಾಗಿ ಫೋಸ್ ಕೊಟ್ಕೊಂಡಿದ್ದಾನೆ, ಅವ್ನಿಗೆ ತುಂಬ ಖುಷಿ. ಸೊ ಅವ್ನು ಕೇಳಿ ಮಾಡಿಸ್ಕೊತಾ ಇರೋದಲ್ಲ ಬರ್ಡೇ. ಸೊ ಅದಕ್ಕೋಸ್ಕರ ಖುಷಿಯಾಗಿ ಮಾಡಿಸ್ಕೊತಾ ಇದ್ದ. ಇವನ್ ಬರ್ಡೇ ಥೀಮು ಕ್ಯಾಪ್ಟನ್ ಅಮೇರಿಕಾ ಥೀಮ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಆ ಕೇಕು, ಕಪ್ ಕೇಕು ಎಲ್ಲ ಕ್ಯಾಪ್ಟನ್ ಅಮೇರಿಕಾ ಥೀಮಲ್ಲೇ ಮಾಡಿಸಿದ್ವಿ. 6 o'clock ಆಗಿತ್ತು, ತುಂಬ ಜನ ಬಂದಿರಲಿಲ್ಲ, ನಮ್ಮ ರಿಲೇಷನ್ಸೇ ಇದ್ದರು. ಸೊ ಇವ್ರಿಗೆಲ್ಲ ಒಂದು ಗೇಮ್ ಆಡ್ಸೋಣ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದ್ದೀವಿ. ಇವರೆಲ್ಲ ಇದಾಗ್ಬಿಡೋದು ಬಿಡು.
ಏ ಇಲ್ಲ ಇಲ್ಲ ಹೋಗ್ಲಿ. ಹಾ. 11 14 ಆದ್ಮೇಲೆ. ಏ ಇವ ಸುರೇಶ್ ಹಾ ಏ ಹಿಮಾಕ್ಷಿ ಹೇಳಬೇಕು ಸರಿ ಓಕೆ ಈಗ ಆಟ ಏ ಆಡ್ತಿದ್ದಲ್ವಾ? ಹಿಂಗಂದ್ರೆ ಯಾರು ಔಟ್ ಆಗೋರು ಈಗ ಯಾರಿಗೂ ಇದಿಲ್ಲ ಅದು ಹೆಲ್ಪಿಂಗ್ ಇಲ್ಲ ಅಮ್ಮ ನೀವು ಹೆಲ್ಪ್ ಮಾಡಂಗಿಲ್ಲ ಯಾರು ಹೆಲ್ಪ್ ಮಾಡಂಗಿಲ್ಲ ಅವ್ರವ್ರದ್ದು ನಂಬರ್ ಹೇಳ್ಕೊಂಡು ಹೋಗೋಣ ಸ್ಟಾರ್ಟ್ 1 ಇವಾಗ ಹಾ. ಏ ಇಲ್ಲ ಯಾರು ಹೇಳಿದ್ರಲ್ಲ ಹಾ ಗಾಡಿ ಹೋಗ್ತು 18 ಕಂಟಿನ್ಯೂ ಹಾ 30 21 34 ನೆಕ್ಸ್ಟ್ 21 ಅದೇ 21 ಹೋಗಿದ್ದು 34 ತುಂಬ ಇದು ಏ ಚಾಂದಿ ಹೇಗಿತ್ತು ಫಸ್ಟ್ ಗೇಮ್? ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದ್ಸತಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ಟ್ರೈ ಮಾಡಿ. ವೆರಿ ಗುಡ್ ಅನಿಶಾ, ವೆರಿ ಗುಡ್. ಏ ಎಲ್ಲ ಕಾಣಿಸ್ತಾ ಇದ್ದೇವೆ ಟೈನ್ ಏ ಅಂಕಲ್ ವೆರಿ ಗುಡ್. ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಕರೆಕ್ಟ್ ಆಗ್ತೀನಿ. ಅಲ್ಲೇ ಬಂದು ನೋಡಿ ಸಿಕ್ಕಿ ಬೋರ್ಡು. ಏ ಅಷ್ಟು ಸೈಡ್ ಬಾ ಅಡ್ಡ ಬರ್ಬೇಡ ನೀನು ಸೈಡ್ ಬಾ ಓ ರೆಡಿ ರೆಡಿ. ಆ 3 ಏ ಇಲ್ವಾ ಆ 1 ಗೋ. ಆ ಸಿಕ್ತಾ? ಹಾ ಅದೇ ನೋಡು. ಏ ಒಳಗೆ ಎತ್ತಿರೋ ಹೊಸ ಹೊಸ ತಿರುಗಿ ಬಿಡು. ಸ್ವಿಚ್ ಮಾಡು ಪಕ್ಕದಲ್ಲಿ ಅಲ್ಲ 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 ವಾ ಬಿಡಮ್ಮ ಏನಾಗಲ್ಲ ನಡಿಯಕ ನಡಿಯಕ ಓ ಅಳತೆ ನೋಡ್ಕೊಂಡಿದ್ದಂಗಾರ ಹಾ ಮೇಲೆ ಮೇಲೆ ಕೆಳಗೆ ಕೆಳಗೆ ಇನ್ನೊಂಚೂರು ಕೆಳಗಡೆ ಇನ್ನೊಂಚೂರು ಹೇ ಅಣ್ಣ ಏ ಎಲ್ಲೆಲ್ಲೋ ಅದೇ ಬೋರ್ಡ್ ಮುಂದೆ ನಿಲ್ಸ್ತಾರೆ ಹಾ ನಡೀರಿ ಸ್ಟ್ರೈಟ್ಗೆ ಹಾ ಸ್ವಿಚ್ ಬೋರ್ಡು ಲೈಟ್ ಆಫ್ ಇದೆ ಹಾ ಹುಡುಗ್ರಿ
ಹಾ ಕರೆಕ್ಟ್. ಓ ಓ ವಾ ಕರೆಕ್ಟ್. ಏನ ಕ್ಯಾಲ್ಕುಲೇಷನ್ ಒಂದು ಓ ಫುಲ್ ಪ್ರೋ. ಓ ಪಾಪಾ ಸೈಡ್ ಪ್ಲೀಸ್. ಹೇ ಕ್ಯಾಪ್ಟನ್ ಅಮೆರಿಕಾ ನಡಿ ಸೈಡ್. ಇರೋ ಕುತ್ಕೊಳ್ಳಲ್ಲಿ. ಹಾ ಒಂದು. ಹಾ ಓ ಜಾಸ್ತಿ ಹತ್ತಿರ ಡೈರೆಕ್ಟು. ಓ ಜಸ್ಟ್ ಮಿಸ್. ಇನ್ನೊಂಚೂರು ಮೇಲೆ ಬಂದ್ಬಿಟ್ಟಿರ. ಹಾ ರೈಟ್ ರೈಟ್ ರೈಟ್. ಪಾಪ ಸೈಡ್ ಬಾರೋ. ಹಾ ರೈಟ್ 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 ರೈಟ್. ಇನ್ನೊಂಚೂರು ಮೇಲೆ ಮೇಲೆ ಮೇಲೆ. ಓ ದೂರ ಹೊಡೈತೆ. ನಿಮಗೂ ನಗ್ದು ನಗ್ದು ತುಂಬ ಸಾಕಾಯಿತು ಅನಿಸುತ್ತೆ. ಸೊ ಆ ರೀತಿಯಾಗಿ ಕತೆಗೆ ಒಬ್ಬೊಬ್ಬರು ಒಂದೊಂಥರ ಬಾಲ ಬರೆದ್ರು. ಸೊ ಎಲ್ಲರೂ ಅಲ್ಲಿ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಎಂಜಾಯ್ ಮಾಡೋದು ತುಂಬ ಖುಷಿ ಆಯಿತು. ಹಾಗಾಗಿ ಜನನೂ ಬರ್ತಾಯಿದ್ರು. ಹಾಗೆ ಸ್ವಲ್ಪ ನಮ್ಮ ಇಮಾಕ್ಸ್ದು ಮತ್ತು ನಮ್ಮದು ಫೋಟೋಸ್ ತಕ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅದೆಲ್ಲ ನೀವು ನೋಡಲಿ ಅಂತ ಅಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಒಂದಷ್ಟು ಜನ ಬರ್ತಾಯಿದ್ರು. ನಮ್ಮ ಫ್ರೆಂಡ್ಸ್ಗೆ ಆ್ಯಕ್ಚುಲಿ ಈ ರೀತಿಯಾಗಿ ಗೇಮ್ಸ್ ಆಡಿಸಿ ಅಂತ ಹೇಳಿದ್ವಿ. ಪಾಪ ಅವ್ರದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ನಾವೇ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನನ್ನ ಮಗಂದು ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸಿ ಆ ಫೋಟೋನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಕೇಕ್ ಕಟ್ಟಿಂಗ್ ಟೈಮ್ ಆಯಿತು. ಅದಕ್ಕೋಸ್ಕರ ಕೇಕು ತೊಗೊಂಬಂದಿಟ್ಟಿದ್ದಾರೆ. ಥೀಮ್ ಕೇಕ್, ಕ್ಯಾಪ್ಟನ್ ಅಮೆರಿಕಾ ಕೇಕು. ಸೊ ಫೈನಲಿ ಡೆಕೋರೇಷನ್ ಮತ್ತು ಟೇಬಲ್ ಈ ರೀತಿಯಾಗಿ ಕಾಣ್ತಾ ಇದೆ. ಫೈನಲಾಗಿ ಕೇಕ್ ಈ ರೀತಿಯಾಗಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ದಂಗೆ ಯಾವ ಥರ ಡಿಸೈನ್ ಹೇಳಿದ್ರು ಆ ರೀತಿಯಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮಗಂತೂ ತುಂಬ ಖುಷಿ ಆಯಿತು ಕೇಕ್ ಎಲ್ಲ ನೋಡಿ. ಹಾಗೆ ನನ್ನ ಮಗನೂ ಅಷ್ಟೇ ತುಂಬ ಖುಷಿಯಿಂದ ಇದ್ದ. ಸೊ ಅವ್ನು ಇಷ್ಟಪಟ್ಟು ಫಸ್ಟ್ ಇಯರ್ ಬರ್ಡೇ ಮಾಡಿದ್ವಿ. ಅವ್ನಿಗೆ ಅಷ್ಟು ಗೊತ್ತಾಗಿಲ್ಲ. ಈ 5th ಇಯರ್ ಬರ್ಡೇ ಅಂತೂ ತುಂಬ ಇಷ್ಟಪಟ್ಟು ನನಗೆ ಬರ್ಡೇ ಮಾಡಿ ಅಂತ ಕೇಳಿ ಮಾಡಿಸ್ಕೊಂಡ. ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ. ಇವತ್ತು ನನ್ನ ಬರ್ಡೇ, ನಾಳೆನ ಬರ್ಡೇ ಅಂತ ಕೇಳ್ತಾನೆ ಇದ್ದ. ಸೊ ಅಷ್ಟು ಖುಷಿಯಿಂದ ಇದ್ದ. ಸೊ ಅವನು ಯಾವ ಥರ ಇಷ್ಟಪಟ್ಟನೋ ಆ ಥರ ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನಿಗೆ ಕೇಳಿದ್ರೆ ಖುಷಿ ಆಯ್ತಾ ಮಗನೇ ಅಂದರೆ ಅವ್ನು ಖುಷಿ ಆಯಿತು ಅಂತ ಹೇಳ್ದ. ಸೊ ಅದೇ ಖುಷಿ ಅಲ್ವಾ ನಮಗೂ. ಪ್ರತಿ ವರ್ಷವೂ ಬರ್ಡೇ ಮಾಡ್ತಾಯಿದ್ವಿ. ಸೊ ವೆಕೇಷನ್ ಥರ ಬೇರೆ ಕಡೆ ಹೋಗಿ ನಾನು ಅವರಪ್ಪ ಮತ್ತು ಈ ಮಾರ್ಕ್ಸ್ 3 ಜನನೇ ಇದ್ದು ಕೇಕ್ ಕಟ್ ಮಾಡ್ತಾಯಿದ್ವಿ. ಸೊ ಅದಕ್ಕಿಂತ ಅವನಿಗೆ ಇದು ಡಿಫ್ರೆಂಟ್ ಅನ್ನಿಸ್ತು ಕೊಂಡೆ. ಸೊ ಕೇಕ್ ಕಟ್ ಮಾಡೋಣ ಬನ್ನಿ. ಇದ್ರದ್ದು ಫುಲ್ಲು ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಫುಲ್ಲು ಸಾಂಗ್ ಹಾಕೋಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಪೂರ್ತಿಯಾಗಿ ಈ ಸಾಂಗು ಓಡ್ತು. ಸೊ ನನ್ನ ಮಗನಿಗಂತೂ ಇಷ್ಟು ಜನದ ಮುಂದೆ ಕೇಕ್ ಕಟ್ ಮಾಡ್ತಾ ಇರೋದು ಒಂಥರ ತುಂಬ ಖುಷಿಯಿಂದ ನಕ್ಕೊಂಡು ಒಂದು ಸ್ವಲ್ಪ ನರ್ವಸ್ಸು ಆಗಿದ್ದ. ಸೊ ಯಾವ ರೀತಿ ಸ್ಮೈಲ್ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗೋಗಿದ್ದ. ಸೊ ಅದೇ ರೀತಿಯಾಗಿ ಖುಷಿಯಿಂದ ಈ ರೀತಿಯಾಗಿ ಕಟ್ ಮಾಡ್ದ. ಇನ್ನೊಂದು ಏನಂದರೆ ಮಕ್ಕಳಿಗೆ ಕೇಕ್ ಕಟ್ ಮಾಡೋದು ಅಂತಂದರೆ ಗಿಫ್ಟ್ಸ್ ತಂದು ಕೊಡ್ತಾರೆ ಅನ್ನೋದೊಂದು ಖುಷಿ. ಸೊ ನನ್ನ ಮಗನಿಗೆ ಈ ಕಾನ್ಸೆಪ್ಟ್ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಎಲ್ಲರ ಕೈಲೂ ಗಿಫ್ಟ್ ನೋಡ್ತಾ ಇದ್ದ, ಸುಮ್ಮನೆ ಇದ್ದ ಅಷ್ಟೇ. ಸೊ ನಾವಂತೂ ವರ್ಷ ಯಾವಾಗಲೂ ಏನಾದರೂ ಒಂದು ಗಿಫ್ಟ್ ತಂದು ಕೊಡ್ತೀವಿ. ಅವನಿಗೆ ಗೊತ್ತಿಲ್ದಿರ ಔಚಿಟ್ಟಾದರೂ ಹೆಂಗಾದರೂ ಮಾಡಿ ಒಂದು ಪರ್ಸ್ನಲ್ ಆಗಿ ಗಿಫ್ಟ್ ಕೊಡ್ತೀವಿ ನಾವಿಬ್ಬರು ಸೇರಿ ಅವನಿಗೆ. ಸೊ ಅದೊಂದು ಖುಷಿ ಅವನಿಗೆ. ಯಾರು ಕೊಟ್ಟಿಲ್ಲ ಅಂದರೂ ಅಪ್ಪ ಅಮ್ಮ ಕೊಡ್ತಾರೆ ಅನ್ನೋದೊಂದು ಅವ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಕೇಕ್ ಕಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಸೊ ಈಗ ಕೇಕ್ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟ್ ಗೇಮ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ನಮ್ಮ ಫ್ರೆಂಡ್ಸ್ ಅವ್ರು ಆಡಿಸ್ತಾ ಇದ್ದಾರೆ. ಓಕೆ ಸ್ಟಾಪ್. ಸೊ ಬಾಲ್ ಇಸ್ ಇನ್ ಯುವರ್ ಹ್ಯಾಂಡ್. ಇವಾಗ ದಿಸ್ ಅ ಟಾಸ್ಕ್ ಫಾರ್ ಯು.
ಟಾಸ್ಕ್ ಏನು ಅಂದರೆ ಒಂದು ಆ್ಯಕ್ಟಿಂಗ್ ಮಾಡಬೇಕು. ಯಾವ ಆ್ಯಕ್ಟಿಂಗ್ ಅಂದರೆ ಮಂಕಿ ಆ್ಯಕ್ಟಿಂಗ್ ಮಾಡಬೇಕು. ಮಾಡಿದ್ರೆ ಪ್ರೈಸ್. ನಿಂಗೆ ಮಾಡಕ್ ಬಂದ್ರೆ ಮಾಡು. ಸ್ಟಾರ್ಟ್. ಮಂಕಿ ಹೆಂಗ್ ಮಾಡುತ್ತೆ? ಮಂಕಿ ಹೆಂಗೆ ಮಾಡುತ್ತೆ? ನೀಟೇ ಮಾಡ್ಬೇಕಿನ್ನ ಇಲ್ವಾ? ಫೀಲಿಂಗ್ ಬರ್ಲಿಲ್ಲ. ನೋಡಿದ್ರಾ ಹಂಗೆ ಮಂಕಿ ಹೆಂಗ್ ಮಾಡುತ್ತೆ? ಮಂಕಿ ಬಸ್ ಜಂಪ್ ಮಾಡಲ್ಲ, ಜಂಪು. ಹಾಂ ಇಷ್ಟು ಆಗ್ತದೆ. ಓಕೆ ಬಾಯ್ ಚಿನಿ ಬಾ. ಸೊ ಈ ಸಲ ವಿನ್ ಆಗಿರೋ ನಮಗೆ ಗೋಲ್ಡ್ ಕಾಯಿನ್. ಸೊ ಕಿದ್ದ ಗೋಲ್ಡ್ ಕಾಯಿನ್ ಇದು. ಇನ್ನೊಮ್ಮೆ ಮಾತಾಡೋದು. ವೆರಿ ಗುಡ್. ಹಾಂ ಇಲ್ಲ ತರನಾ ಎಲ್ಲರಿಗೂ ತೋರಿಸ್ಕೊಮ್ಮ. ಡ್ಯಾನ್ಸ್ ಆಡ್ಬೇಕಂತ ಗೊರಿಲ್ಲಾ ಡ್ಯಾನ್ಸು. ಹಿಮಾಕ್ಷ್ ಗೊರಿಲ್ಲಾ ಡ್ಯಾನ್ಸ್, ಲಯನ್ ಡ್ಯಾನ್ಸ್ ಲಯನ್ ನಿನ್ನೆ ಆಡ್ತೀಯಲ್ಲ ಲಯನ್ ಡ್ಯಾನ್ಸ್. ಲಯನ್ ಡ್ಯಾನ್ಸ್ ಕಿರ್ಚಿದ್ರೆ ಡ್ಯಾನ್ಸ್ ಕಣೋದು. Prize for him. So you have a gold coin. Stop. ನೀನೇ ಅದು ಪಾಸ್ ಆಗ್ಲೇನಾ? ಈಗ ನಿನಗೆ ಟಾಸ್ಕ್. ರಾಂಗ್ ಜಂಪ್. ಓಕೆ. ಒನ್ ಮೋರ್ ವಿನ್ನರ್. ಓಕೆ. ಇನ್ನೊಬ್ರು ವೆರಿ ಗುಡ್, ವೆರಿ ಗುಡ್. ಆದ್ರೆ ರ್ಯಾಂಪ್ ಹತ್ರ ಇರಬಾರ್ದು. ಏಯ್ ಪಾಪ ಮಾಡಿ ಬಿಡ್ಸು. ಏಯ್ ನೋ 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 ನೋ. Come on, stand here. ಈ ಮಗುನೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು. ಸೊ ವಿತೌಟ್ ಏನು ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ದಿರಾ ಏನು ಇಲ್ದಿರಾ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲ್ತಿರೋದಂಥದ್ದು. ಸೊ ಇವಳ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿ ಆಡ್ತಾಳೆ, ಚೆನ್ನಾಗಿ ಓದ್ತಾಳೆ. ಸೊ ಒಳ್ಳೆ ಹುಡುಗಿ, ಯಾವ ದೃಷ್ಟಿನೂ ಈ ಮಗು ಮೇಲೆ ಬೀಳೋದು ಬೇಡ. ಸೊ ಇದು ಅಷ್ಟೇ, ಸಾಂಗ್ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸಾಂಗ್ ಹಾಕಿಲ್ಲ, ಜಸ್ಟ್ ಅವಳು ಆಡ್ತಾ ಇರೋದು ಮಾತ್ರ ಹಾಕಿದ್ದೀನಿ. ಸೊ ನನಗೆ ಕಟ್ ಮಾಡೋಕ್ಕೆ ಮನಸ್ಸು ಬಂದಿಲ್ಲ, ಅವಳು ಆಡ್ತಾ ಇದ್ದಾಳೆ ಚೆನ್ನಾಗಿ ಆಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತುಂಬ ಉದ್ದನೇ ಬಿಟ್ಟಿದ್ದೀನಿ ಇವಳು ಆಡಿರೋದೆಲ್ಲ. ಸೊ ತುಂಬ ಚೆನ್ನಾಗಿ ಆಡಿದ್ಲು. ಸೊ ನಿಮಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲಿ ಆಡಿರೋ ಮಕ್ಕಳಲ್ಲಿ ಯಾವ್ದು ಇಷ್ಟ ಆಯಿತು, ಯಾವ ಗೇಮ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ದಂಗೆ ಈ ರೀತಿಯಾಗಿ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಯಾವುದ್ಯಾವ್ದು ಗೇಮು ಅಂತೆಲ್ಲ ಡಿಸೈಡ್ ಮಾಡಿಕೊಂಡು, ಸೊ ನಮ್ಮ ಫ್ರೆಂಡ್ಸ್ ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅವರು ಬಂದು ಪಾಪ ಅವ್ರ ಜವಾಬ್ದಾರಿ ಅದನ್ನು ಅವರು ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಈ ಫಂಕ್ಷನ್ ತುಂಬ ಚೆನ್ನಾಗಿ ನಡೆಸ್ಕೊಡೋಕ್ಕೆ ನಮಗೆ ಕಾರಣ ಆಯಿತು. ಅವರು ಅಷ್ಟೇ ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ನ ನಡೆಸ್ಕೊಟ್ರು. ಈ ವ್ಯಕ್ತಿಗೆ ಇವಾಗ ಡಬಲ್ ಚಾಕ್ಲೇಟ್. ಡಬಲ್ ಗೋಲ್ಡ್. ವೆರಿ ಗುಡ್. ವೆರಿ ನೈಸ್. ಆಡೋದಲ್ಲ ಮಗು ರಿಧಿ ಅಂತ, ಇವಳು ಯೂಟ್ಯೂಬ್ ನೋಡೇ ಕಲ್ತಿರೋದು. ಸೊ ಇವಳು ಆಡೋ ಡ್ಯಾನ್ಸ್ಗೆ ಒಂದು ದೊಡ್ಡ ಕ್ಲಾಪ್. ಯಾವ ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲೂ ಹೋಗಿಲ್ಲ ಅವಳು. ಸೊ ನೋಡಿದ್ರಲ್ಲ ಯಾವ ಮಕ್ಕಳು ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏಯ್ ಹುಚ್ಚು ಹೊಡಿತೀನಿ ಇಂಕ. ಇಲ್ಲ ಇಲ್ಲ ಐತಿರಿ. ಇನ್ನೊಂದು ಕೈ ಕೊಡ್ತಾರೆ ನೋಡ್ರಿ. ಓ ನಾಳೆ ರಾತ್ರಿ ಮನೇಲಿ ಹೊಡಿತಾರೆ ಅಮ್ಮನು. ಗೊತ್ತಾಗಿಲ್ವಾ? ಇಲ್ಲಿ ವಿಡಿಯೋ. ಏ ಬಳೆ ಎಲ್ಲ ನೋಡಿ ಟೆಸ್ಟ್ ಮಾಡಬಾರ್ದು. Yes or no? ಇದಲ್ಲಪ್ಪ ಆಮೇಲೆ ಇದು ನಮ್ಮ ಬೈಕ್. ನೆಕ್ಸ್ಟ್ ಸೊ ಈ ಗೇಮು ಕಪಲ್ಸ್ ಆಡಿಸಿದ್ರು. ಸೊ ತುಂಬ ಚೆನ್ನಾಗಿ ಆಡಿಸಿದ್ರು. ನಮ್ಮ ಫ್ರೆಂಡ್ ಆಗಿರೋಂಥ ಅಶ್ವಥ್ ಮತ್ತು ದೀಪಾ ಅವರು ಕಪಲ್ ಆಗಿ ನಮ್ಮ ಕಪಲ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕಪಲ್ಸ್ಗೆ ಆಡಿಸಿದ್ರು. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ಯಾವ ಕಪಲ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಹಿಮಾಕ್ಷ್ ಫ್ರೆಂಡ್ಸು ಮತ್ತು ಅಲ್ಲಿ ಕೆಲಸ ಮಾಡ್ತಾಯಿದ್ರಲ್ವ ಸ್ಕೂಲಲ್ಲಿ, ಅವರು ಎಲ್ಲ ಬಂದಿದ್ದರು. ಹಾಗೆ ಅವ್ರ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ನಾವು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಕರೆದಿದ್ರಲ್ವ. ಸೊ ಅವ್ರಿಗೆ ಒಂದು ಮೆಸೇಜ್ ಕೂಡ ಮಾಡಿದ್ದೆ, ಯಾಕಂದರೆ ನನ್ನ ಮಗ ಹೇಳಿದ್ದ ಒಂದು ಸತಿ. ಸೊ ನಾವು ಒಂದು ಸತಿ ಹೇಳೋಣ ಅಂದ್ಬಿಟ್ಟು ಅವ್ರಿಗೆ ಪರ್ಸ್ನಲ್ಲಾಗಿ ಒಂದು ಮೆಸೇಜ್ ಕೂಡ ಕಳಿಸಿದ್ವಿ. ಅವರು ಅಷ್ಟೇ ಎಲ್ಲ ಬಂದು ಆಶೀರ್ವಾದ ಮಾಡಿ ಹೋದರು. ಸೊ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಯಜಮಾನವ್ರ ಸ್ಟೂಡೆಂಟ್ಸು ಎಲ್ಲ ಬಂದಿದ್ದರು. ಸೊ ಅವರು ಅಷ್ಟೇ ತುಂಬ ಖುಷಿಯಿಂದ ಸ್ವಲ್ಪ ಗೇಮ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿ, ಮತ್ತು ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ರು. ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಆ ಫೋಟೋಸ್ನು ಎಲ್ಲ ನಾನು ಹ್ಯಾಡ್ ಮಾಡಿ. ಈ ಸತಿ ನಮ್ಮ ಮಗನಿಗೆ ನಾವು ಏನು ಗಿಫ್ಟ್ ಕೊಟ್ವಿ ಅಂತ ನೋಡೋಣ ಬನ್ನಿ. ಎಲ್ಲರೂ ಈ ಬಾಕ್ಸ್ನ ನೋಡಿ LGದು ಬಾಕ್ಸ್ ವಾಷಿಂಗ್ ಮಿಷಿನ್ ತಂದು ಕೊಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೆ. ನನ್ನ ಮಗನು ಆಶ್ಚರ್ಯದಿಂದ ಇದೇನಪ್ಪ ಅಂತ ನೋಡ್ತಾ ಇದ್ದ. ಸೊ ಅದೇನಂತ ನೀವು ನೋಡಿ. LG ವಾಷಿಂಗ್ ಮಿಷಿನ್.
ತೋರಿಸೋಣ ಹಾಂ ಹೇಳಿ ಹಾಂ ಚೆನ್ನಾಗಿದೆ ಚಿನಿ ಹಾಂ ಬೇಬ್ ಆಲ್ರೆಡಿ ಸೈಕಲ್ ಇತ್ತು. ಸೊ ಆ ಸೈಕಲ್ಲು ತುಂಬ ಚಿಕ್ಕದಾಗಿತ್ತು. ಸೊ ಅದಕ್ಕೋಸ್ಕರ ಅವನ ಏಜ್ ತಕ್ಕಂಗೆ ಅವ್ನಿಗೆ ಬೇಕಾದಂಗೆ ಈ ರೀತಿಯಾಗಿ ಸೈಕಲ್ ಒಂದು ತಂದುಕೊಟ್ರೆ ಅಪ್ಪ ಅಮ್ಮ ಕಡೆಯಿಂದ. ಇದು ಗಿಫ್ಟು ನಮ್ಮ ಕಡೆಯಿಂದ. ನಿಮಗೆಲ್ಲ ಅನಿಸ್ಬೋದು ಹೇಗಪ್ಪ ಈ ಗಿಫ್ಟ್ ತಂದರು, ಇವರು ಮಗುನು ಮನೇಲೇ ಇರುತ್ತಲ್ವಾ ಅಂತ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಆ ಫಂಕ್ಷನಿಂದ ಬರೋವಾಗ ಇವರು ಆರ್ಡರ್ ಮಾಡಿದರು. ಸೊ ಅದು ಬಂದಿತ್ತು. ಆಗ ನನ್ನ ಮಗ ಅಲ್ಲಿ ವಾಚ್ಮೆನ್ ಹತ್ರ ಇಟ್ಟಿದ್ರು. ಸೊ ಇದೇನು ಏನು ಅಂತ ಕೇಳ್ತಾ ಇದ್ದ. ಅವನ್ನ ನಾನು ಮೇಲೆ ಕರ್ಕೊಂಬಂದ್ಬಿಟ್ಟೆ. ಇವ್ರು ತೊಗೊಂಡೋಗಿ ಕಾರಲ್ಲಿ ಹಾಕಿದ್ರು. ಸೊ ಕಾರಲ್ಲಿ ಹಾಕಿ ಆಮೇಲೆ ಅದ್ರ ಮಾರನೇ ದಿನ ಬೆಳಗ್ಗೆ ಹೋಗಿ ಅವರು ಟ್ಯುಟೋರಿಯಲ್ಸಲ್ಲಿ ಹಾಕ್ಕೊಂಡು ಅಲ್ಲೇ ಫಿಟ್ ಮಾಡಿ ಅಲ್ಲೇ ಇಟ್ಬಿಟ್ಟಿದ್ರು. ಸೊ ನೋಡಿದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಸೈಕಲ್ಲು ಅಂತ. ಇದೇ ಇನ್ನೇನು ಮತ್ತೆ ಸರ್ಪ್ರೈಸ್ ಆಗಿರಲ್ಲ ಅಂತ ಅಂದ್ಬಿಟ್ಟು ಟ್ಯುಟೋರಿಯಲ್ಸ್ ಎಲ್ಲ ಇಟ್ಟು ಅದೆಲ್ಲ ನೀಟಾಗಿ ಮಾಡಿ ಪ್ಯಾಕ್ ಮಾಡಿಟ್ಟಿದ್ರು. ಸೊ ಬರ್ಡೇ ದಿನ ಕೊಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಶೀಟೆಲ್ಲ ಮುಚ್ಚಿಟ್ಟಿದ್ರು. ಅವ್ನು ಬಂದ್ರೂ ಟ್ಯುಟೋರಿಯಲ್ಸಿಗೆ ಬಂದ್ರೂ ಸೊ ಕಂಡಿಡಿಬಾರ್ದು ಏನು ಅಂತ ಗೊತ್ತಾಗಬಾರ್ದು ಅಂತ ಮಾಡಿದ್ವಿ. ಸೊ ಆ ರೀತಿಯಾಗಿ ಮಾಡಿ ಲಾಸ್ಟಲ್ಲಿ ಅವನಿಗೆ ಸ್ವಲ್ಪ ಫೋಟೋಶೂಟ್ ಮಾಡುವಾಗ ಮರ್ತೇ ಹೋಗಿದ್ವಿ ಕೊಡಬೇಕು ಅನ್ನೋದು. ಆಮೇಲೆ ನಮ್ಮ ಯಜಮಾನ್ರು ಜ್ಞಾಪಿಸ್ಕೊಂಡು ತೊಗೊಂಬಂದಿಟ್ರು. ಸೊ ಅವನಿಗಂತೂ ತುಂಬ ಖುಷಿ ಆಯಿತು. ಸೊ ಅವ್ರ ಖುಷಿಯೇ ನಮ್ಮ ಖುಷಿ ಅಲ್ವಾ. ಸೊ ನನ್ನ ಮಗನ ಬರ್ಡೇ ಈ ರೀತಿಯಾಗಿ ಖುಷಿಯಿಂದ ಆಚರಿಸಿದ್ವಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದಾದಮೇಲೆ ಲಾಸ್ಟಲ್ಲಿ ಊಟದ್ದು ಕ್ಲಿಪ್ಪು ಅದೆಲ್ಲ ತೊಗೊಳೋದು ಮರ್ತೋಯ್ತು. ಪಾಪ ಈ ವಿಡಿಯೋ ಎಲ್ಲ ಫುಲ್ಲು ಮಾಡಿರೋದು ನನ್ನ ತಮ್ಮ ಮಾಡಿರೋದು. ಸೊ ಅವನು ಊಟದ್ದು ಮತ್ತು ಸ್ನ್ಯಾಕ್ಸ್ ಕೊಟ್ಟಿದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ನೀಟಾಗಿ ಬಂದಿಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಬಂದಿದ್ರು ಅದೆಲ್ಲ ಮಾಡಿದ್ದೀನಿ. ಫೋಟೋಗ್ರಾಫರ್ ಹಿಡ್ದಿರೋಂಥ ಒಂದು 2 ಫೋಟೋ ಇತ್ತು, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ನಾವು ನಮ್ಮ ಟ್ಯುಟೋರಿಯಲ್ಸಲ್ಲೇ ಮಾಡಿದ್ದು. ಸೊ ತುಂಬ ಚೆನ್ನಾಗಾಯಿತು. ಹಾಗೆ ರಿಟರ್ನ್ ಗಿಫ್ಟು ಇದು ಈ ರೀತಿಯಾಗಿ ಫ್ರಿಡ್ಜ್ ಮ್ಯಾಗ್ನೆಟು. ಸೊ ಮಕ್ಕಳು ಕಲರ್ ಈ ರೀತಿಯಾಗಿ ಮಾಡಿಕೊಂಡು ಫ್ರಿಡ್ಜ್ಗೆ ಅಂಟಿಸೋ ಅಂಥದ್ದು. ಸೊ ಇದ್ರ ಬಗ್ಗೆ ನಮಗೆ ಪೂರ್ತಿ ವಿಡಿಯೋ ಬೇಕಾದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮೀಮಾಕ್ಷ ಮಾಡಿದ್ದಾನಿದು. ಸೊ ಅದು ಯಾವ ಥರ ಏನು ಅಂತ ನೋಡಿ. ಸೊ ರಿಟರ್ನ್ ಗಿಫ್ಟಾಗಿ ಈ ರೀತಿಯಾಗಿ ಮಾಡಿಸಿದ್ವಿ. ಸೊ ಇದೆಲ್ಲ ಮಾಡಿರೋದು ಬ್ರ್ಯಾಂಡೆಡ್ ಗಿಫ್ಟ್ ಅವರೇ. ನಮಗೇನೇನೋ ಬೇಕು ಅಂತ ಕೇಳ್ತಾರೆ. ನಮಗೆ ನಮ್ಮ ಥೀಮ್ ತಕ್ಕಂಗೆ ಅವರು ಸೆಲೆಕ್ಟ್ ಮಾಡಿ ಈ ಥರ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಸೊ ಮಕ್ಳು ಇಸ್ಕೊಂಡವ್ರಿಗೆ ತುಂಬ ಖುಷಿ ಆಗಬೇಕು ಇದೆಲ್ಲ ಕೊಟ್ಟಿದ್ದಾರೆ ಅಂತ, ಮತ್ತು ಮಕ್ಳಿಗೂ ಯೂಸ್ ಆಗೋ ಥರ ಇರಬೇಕು ಅಂದ್ಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಪೇರೆಂಟ್ಸ್ಗೂ ಮತ್ತು ಮಕ್ಳಿಗೂ ಜ್ಞಾಪಕ ಇರಬೇಕು, ಮನೇಲಿ ನೋಡಿದಾಗ ಇದು ಇಮಾಕ್ಷ್ ಬರ್ಡೇ ಕೊಟ್ಟಿದ್ದು ಅಂತ ಇರಬೇಕು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಕಲರ್ ಮಾಡೋದು ಖುಷಿ ಆಗುತ್ತೆ. ಸೊ ಅವರು ಕಲರ್ ಮಾಡ್ಕೊಂಡಿರ್ಬೋದು. ಹಾಗೆ ಪೇರೆಂಟ್ಸ್ಗೆ ಫ್ರಿಡ್ಜ್ ಮೇಲೆ ಈ ರೀತಿಯಾಗಿ ಮ್ಯಾಗ್ನೆಟ್ ನೋಡ್ತಾ ಇದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಅಂತ ಅಂದ್ಬಿಟ್ಟು, ನಮ್ಮ ಮಕ್ಕಳು ಮಾಡಿರೋದು ಅಂತ ಖುಷಿ ಇರುತ್ತೆ, ಹಾಗೆ ಇಮಾಕ್ಷ್ ಬರ್ಡೇಲಿ ಕೊಟ್ಟಿರೋದು ಅಂತ ಖುಷಿ ಇರುತ್ತೆ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡಿ ಈ ಥರ ಅಂತ ಹೇಳಿದ್ದಕ್ಕೆ ಅವರು ಈ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೂ ಅಷ್ಟೇ ಇದೇ ರೀತಿಯಾಗಿ ಬೇರೆ ಏನಕ್ಕಾದರೂ ಆಗಲಿ, ಯಾವುದೇ ಫಂಕ್ಷನ್ಗಾದರೂ ಅವರು ನಿಮಗೆ ಮಾಡಿಕೊಡ್ತಾರೆ, ಏನು ಬೇಕಾದರೂ ಮಾಡಿಕೊಡ್ತಾರೆ. ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ನಾವು ಇದರಲ್ಲೇ ಹಾಕಿದ್ದೀವಿ. ಯುನಿಕ್ ಆಗಿರುವಂತಹ ಸ್ಕೇಲ್ ನೋಡ್ತಾ ಇದ್ದೀರಾ. ಸೊ ಈ ಸ್ಕೇಲು ಓಪನ್ ಮಾಡ್ಬೋದು ಮತ್ತು ಕ್ಲೋಸ್ ಮಾಡ್ಬೋದು. ಅದೇ ರೀತಿಯಾಗಿ ಸ್ಪಿನ್ ಎರೇಸರು. ಸೊ ಇದು ಅಷ್ಟೇ ಈ ರೀತಿಯಾಗಿ ಮಕ್ಕಳು ಆಟ ಆಡಬಹುದು, ಹಾಗೆ ಎರೇಸು ಮಾಡ್ಬೋದು. ಆ ರೀತಿಯಾಗಿ 2 ಟೈಪಾಗಿ ಯೂಸ್ ಮಾಡಬಹುದು. ಸೊ ಮಕ್ಕಳಿಗೆ ಒಂಥರ ಯೂನಿಕ್ ಆಗಿದ್ರೆ ಖುಷಿ ಪಡ್ತಾರಲ್ವಾ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೀವಿ. ಹಾಗೆ ಇದು ಫ್ರಿಡ್ಜ್ ಮ್ಯಾಗ್ನೆಟ್ಟು. ಸೊ ನೋಡಿ ಇಲ್ಲಿ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಈಗ ಮ್ಯಾಗ್ನೆಟ್ ಅಂಟಿಸ್ಕೊಳೋದು. ಹಾಗೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮಾಡಿ ಕಲರು ಈ ಕಿಟ್ಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಕಲರ್ ವಿತ್ ಬ್ರಷು ಕೊಡ್ತಾ ಇದ್ದೀವಿ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಕಲರ್ ಮಾಡಿ ಈ ರೀತಿಯಾಗಿ ಫ್ರಿಡ್ಜ್ಗೆ ಅಂಟಿಸ್ಕೊಬಹುದು. ಹಾಗೆ ನೋಡಿ ಬ್ರ್ಯಾಂಡೆಡ್ ಗಿಫ್ಟು ಒಂದು ಕಾರ್ಡ್ ಕೂಡ ಇದರಲ್ಲಿ ಬರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡೋರಿದೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ರಿಟರ್ನ್ ಗಿಫ್ಟ್ ನಾವು ಒಂದು 30 ಮಾಡಿಸಿದ್ವಿ, 30 ಮಾಡಿಸಿದ್ವಿ. 30 ಮಕ್ಕಳು ಬರ್ಬೋದು ಅಂತ ಅಂದ್ಬಿಟ್ಟು ಸೊ ಅಂದಾಜಲ್ಲಿ 30 ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ ನಮ್ಮದು ಎಲ್ಲ ಖಾಲಿ ಆಯಿತು. ಅಷ್ಟು ಜನ ಮಕ್ಕಳು ಬಂದಿದ್ದರು, ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ವಿ. ಸೊ ತುಂಬ ಮಕ್ಕಳು ತುಂಬ ಖುಷಿಯಾದರು, ತುಂಬ ಯೂನಿಕ್ಕಾಗಿ ಮಾಡಿದ್ದೀರಾ ಅಂತ ಪೇರೆಂಟ್ಸು ಅಷ್ಟೇ ಹೇಳಿದ್ರು.
ಸೊ ನಮ್ಗದು ಖುಷಿ ಆಯಿತು. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮಗೆ ನಾವು ಆಡಿಸಿದ ಗೇಮಲ್ಲಿ ಯಾವ ಗೇಮ್ ಇಷ್ಟ ಆಯಿತು, ಯಾವ ಗೇಮ್ ಚೆನ್ನಾಗಿತ್ತು, ಮತ್ತು ಯಾವ ಕಪಲ್ ನಿಮಗೆ ಫೇವ್ರೇಟ್ ಆಯಿತು, ಮತ್ತು ಯಾವ ಮಕ್ಕಳು ಆಡೋದ್ರಲ್ಲ ಡ್ಯಾನ್ಸು, ಸೊ ಅದು ಯಾವ ಮಕ್ಕಳು ಚೆನ್ನಾಗಿ ಆಡಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಮಾಕ್ಸ್ ಬರ್ಡೇ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೊಂದು ತುಂಬ ಖುಷಿ ಆಯಿತು ಈ ಫಂಕ್ಷನ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.